ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ವೃಶ್ಚಿಕ ರಾಶಿಯ ಮಿತ್ರರೇ, 2026ನೇ ವರ್ಷದ ನಿಮ್ಮ ಬದುಕಿನಲ್ಲಿ ಆಗಬಹುದಾಗಿರ್ತಕ್ಕಂಥ ಲಾಭ ನಷ್ಟಾದಿಗಳೇನು? ಈ 2026ರಲ್ಲಿ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ? ಹಾಗೆ ಯಾವೆಲ್ಲ ನೀವು ಇಲ್ಲಿ ತನಕ ಏನೆಲ್ಲ ಕೋರಿಕೆಗಳು ನಿಮ್ಮನ್ನು ಇಲ್ಲಿ ತನಕ ನಿಮ್ಮ ಒಟ್ಟಿಗೆ ಬಂದಿದ್ದಾವೆ, ಈ ಕೋರಿಕೆಗಳನ್ನು 2026ರಲ್ಲಿ ನೀವು ಸುಸಂಪನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಈಗ ನೋಡಿದಾಗ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಗೆ ಅನುರಾಧ, ಜ್ಯೇಷ್ಠ, ವಿಶಾಖಾದಿಯಾಗಿ ವಿಶಾಖ ನಕ್ಷತ್ರಕಾರಕನಾಗಿರ್ತಕ್ಕಂಥ ಗುರುವು, ಜ್ಯೇಷ್ಠ ನಕ್ಷತ್ರಕಾರಕನಾಗಿರ್ತಕ್ಕಂಥ ಬುಧನೊಂದಿಗೆ ಅನುರಾಧ ನಕ್ಷತ್ರಕಾರಕನಾಗಿರ್ತಕ್ಕಂಥ ಶನಿಯ ಸಂಯೋಜನೆ ಈ ವೃಶ್ಚಿಕ ರಾಶಿಯಲ್ಲಿದೆ. ಹಾಗಾದರೆ ಅನುರಾಧ ನಕ್ಷತ್ರದವರು, ಜ್ಯೇಷ್ಠ ನಕ್ಷತ್ರದವರು, ವಿಶಾಖ ನಕ್ಷತ್ರದವರು ಕೂಡ ಹೇಗೆ ಈ ರಾಶಿಯಲ್ಲಿದ್ದು ಅವರ ಗುಣಧರ್ಮಗಳಲ್ಲಿ ಏನು ವ್ಯತ್ಯಾಸಗಳಿರುತ್ತಪ್ಪ ಅಂದರೆ, ಇವರು ಸಹಜವಾಗಿ ಧಾರಾಳಿಗಳು, ಪರೋಪಕಾರವನ್ನು ಎಂದಿಗೂ ಮರೆಯದೇ ಇರತಕ್ಕಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರಾಗಿರ್ತಾರೆ. ಯಾರಿಗಾದರೂ ಏನಾದರೂ ಮಾಡಬೇಕಂದ್ರೆ ತುಂಬ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಸಹಾಯವನ್ನು ಮಾಡುವಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರಾಗಿರ್ತಾರೆ. ಆದರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂತಹ ಗುಣಧರ್ಮವನ್ನು ಹೊಂದಿರತಕ್ಕಂಥವರೇ ವೃಶ್ಚಿಕ ರಾಶಿಯವರು. ಇವರು ಅತ್ಯಂತ ಕೋಪಿಷ್ಠರು, ಮುಂಗೋಪತನ ಅಂತಕ್ಕಂಥದ್ದು ಇವರ ಆಜನ್ಮ ಸಿದ್ಧವಾದಂಥ ಹಕ್ಕಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ದುಷ್ಟರಿಂದ ದೂರ ಇರಬೇಕು. ಮುಖ್ಯವಾಗಿ ಅವರು, ಯಾಕಂದರೆ ಆ ದುಷ್ಟರು ಯಾವೆಲ್ಲ ಕೆಲಸ ಕಾರ್ಯಾದಿಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇವರಿಗೆ ಅರಿವಿಲ್ಲದ ಹಾಗೆ ಇವರ ತೇಜೋವಧೆ ಮಾಡ್ತಕ್ಕಂಥ ವ್ಯಕ್ತಿಗಳು ಸರ್ವತಾ ಇವರ ಬೆನ್ನಿಂದ ಇರತಕ್ಕಂಥವ್ರು ಆಗ್ತಾರೆ. ಅಂತಹ ವ್ಯಕ್ತಿಗಳಿಂದ ಎಲ್ಲಿ ತನಕ ದೂರ ಇದ್ದಿದ್ದೆ ಆದರೆ ನಿಮ್ಮ ಬದುಕಿಗೆ ಒಂದು ಸುಭದ್ರವಾಗಿರ್ತಕ್ಕಂಥ ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇರತಕ್ಕಂಥದ್ದಾಗಿದೆ. ಆದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ 4ನೇ ಮತ್ತು ಚತುರ್ಥ ಮತ್ತು ಪಂಚಮ ಭಾವದಲ್ಲಿ ಮುಖ್ಯವಾಗಿ ರಾಹು ಮತ್ತು ಶನಿಯ ಸಂಯೋಜನೆ ಇರೋದರಿಂದ ತನ್ನ ಮನೆಯಲ್ಲಿರ್ತಕ್ಕಂಥ ತಾಯಿ, ಸೋದರರು, ಮಕ್ಕಳು, ಹೀಗೆ ಕುಟುಂಬದವರ ಮಧ್ಯದಲ್ಲಿ ವಿರಸಗಳು, ಜಗಳಗಳು ನಿರಂತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಏನಾದರೂ ಸಣ್ಣ ವಿಚಾರಕ್ಕೂ ಕೂಡ ಅವರಿಂದ ಜಗಳ ಆಗ್ತಕ್ಕಂಥ ವಿಚಾರಗಳು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದರೊಟ್ಟಿಗೆ ಎಚ್ಚರ ವಹಿಸಿ ಗುರುವಿನ ಅನುಗ್ರಹ ಬಂದ ನಂತರದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಕೇತುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಿದ್ದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ನೀವೆಷ್ಟೇ ಪ್ರಯತ್ನಪಟ್ಟು ಎಷ್ಟೇ ಪರಿಶ್ರಮದಿಂದ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ರಲ್ಲಿ ವಂಚಿತರೇ ಆಗಿರ್ತೀರ. ಹಾಗಾಗಿ ವೃಶ್ಚಿಕ ರಾಶಿಯವರು ಒಟ್ಟಾರೆಯಾಗಿ ವಕೀಲರಿಗೆ, ವೈದ್ಯರಿಗೆ ಈ 2026ನೇ ವರ್ಷ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ವರ್ಷ. ಇನ್ನು ಈ ವರ್ಷದಲ್ಲಿ ಕಲಾರಂಗದಲ್ಲಿದ್ದಂಥವರಿಗೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಹಾರಯುತವಾಗಿರ್ತಕ್ಕಂಥ ಒಂದು ವ್ಯಾಪಾರಯುತವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಎಷ್ಟೋ ವರ್ಷಗಳಿಂದ ಇರತಕ್ಕಂಥ ಕನಸು 2026ನೇ ವರ್ಷದಲ್ಲಿ ನನಸಾಗುವಂಥ ಯೋಗ ಈ ಒಂದು ವೃಶ್ಚಿಕ ರಾಶಿಯವರಿಗಿರ್ತಕ್ಕಂಥದ್ದಿದೆ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ನಿಮ್ಮನ್ನು ಅನುಕ್ಷಣವೂ ಕೂಡ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಪಂಚಮ ಭಾವದಲ್ಲಿ ಶನಿ ಇರ್ತಕ್ಕಂಥವನಾದುದರಿಂದ ಸ್ವಲ್ಪ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಾಯಗಳಾಗುವಂತಹ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಉಳಿದಂತೆ 2026ರ ವರ್ಷದಲ್ಲಿ ಖಂಡಿತ ಗುರುವಿನ ಅನುಗ್ರಹ 2026 ಜೂನ್ 2ರ ನಂತರದಲ್ಲಿ ನಿಮ್ಮ ರಾಶಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಆ ನಂತರದಲ್ಲಿ ನಿಮ್ಮ ಬದುಕು ಭಾಗ್ಯೋದಯವಾಗುತ್ತೆ. ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭಿಸುವಂತಹ ವ್ಯಕ್ತಿಗಳಿಗೂ ಕೂಡ ಜೂನ್ ನಂತರದಲ್ಲಿ ಪ್ರಾರಂಭಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಮೇಲ್ವರ್ಗದವರಿಂದ ಅಥವಾ ತನ್ನ ಸಹೋದ್ಯೋಗಗಳಿಂದ ಕಿರುಕುಳಕ್ಕೆ ಒಳಗಾಗುವಂತಹ ಸಂಭವ ಇರತಕ್ಕಂಥದ್ದಿರುತ್ತೆ. ಆರೋಗ್ಯ ಸಂಬಂಧಿತವಾದಂಥ ತೊಂದರೆಗಳಿಂದ ಮುಕ್ತಿಯನ್ನು ಕಾಣಬಹುದು. ಇನ್ನು ಹೊಸ ವ್ಯವಹಾರಾದಿಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಬೇಡ. ಯಾವುದೇ ಸಂದರ್ಭದಲ್ಲೂ ಕೂಡ
ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ಪಾಲುದಾರಿಕೆ ವ್ಯವಹಾರಗಳನ್ನು ಪ್ರಾರಂಭಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕದೇ ಇರತಕ್ಕಂಥದ್ದು ಅತ್ಯಂತ ಶುಭತರವಾಗಿರ್ತಕ್ಕಂಥದ್ದು. ಹೈನುಗಾರಿಕೆ, ಕೃಷಿಕರಿಗೆ, ವಕೀಲರಿಗೆ, ವೈದ್ಯರಿಗೆ, ಪೌರಕಾರ್ಮಿಕರಿಗೂ ಕೂಡ ಈ ವರ್ಷ ಆನಂದಕರವಾಗಿರ್ತಕ್ಕಂಥ ವರ್ಷವಾದುದರಿಂದ ನೀವು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಅಥವಾ ಸೂರ್ಯನಾರಾಯಣನ ಪ್ರಾರ್ಥನೆ, ಸುಬ್ರಹ್ಮಣ್ಯರ ಪ್ರಾರ್ಥನೆ, ದುರ್ಗೆಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.